ಪ್ರಧಾನಿ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈಗ ಬರ್ತಾ ಇರುವಂತ ಬಿಗ್ ಅಪ್ಡೇಟ್ಸ್. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಮೂರನೆಯ ಬಾರಿಗೆ ಸ್ವೀಕಾರ ಮಾಡೋಕೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ಜೂನ್ 8ರಂದು ಮೋದಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಜೂನ್ 8ರ ಶನಿವಾರ ಸಂಜೆ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಮೋದಿ ಅವರು ಸ್ವೀಕರಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಬಿಜೆಪಿ ಹಕ್ಕು ಪ್ರತಿಪಾದನೆಯನ್ನ ಮಾಡಲಿದೆ. ಇವತ್ತು ಸಂಜೆ ರಾಷ್ಟ್ರಪತಿಗಳಿಗೆ ಎನ್ಡಿಎ ಮೈತ್ರಿಕೂಟ ಬೆಂಬಲ ಪತ್ರ ನೀಡುವಂತಹ ಸಾಧ್ಯತೆ ಇದೆ. ಭಾರತದಲ್ಲಿ ಮೂರನೆಯ ಬಾರಿಗೆ ಈಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಸತತವಾಗಿ ಈ ದಾಖಲೆ ಇರೋದು ನೆಹರು ಅವರ ಬಳಿ, ಅದಾದ ನಂತರ ಇಂದಿರಾ ಗಾಂಧಿ ಅವರ ಬಳಿ, ಅದಾದ ನಂತರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಸತತವಾಗಿ ಮೂರನೆಯ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಹಿಡಿತಾ ಇರುವಂಥದ್ದು. ಒಬ್ಬ ಪ್ರಧಾನಿ 3 ಬಾರಿ ಆಯ್ಕೆಯಾಗಿರುವಂಥದ್ದು. ಮೂರನೇ ಬಾರಿಗೆ ಈಗ ನರೇಂದ್ರ ಮೋದಿ ಅವರು, ನೆಹರು ಮತ್ತೆ ಇಂದಿರಾ ಗಾಂಧಿ ಅವರ ನಂತರ ಇರುವಂಥದ್ದು ನರೇಂದ್ರ ಮೋದಿ ಅವರು. ಸೊ ಈಗ ಜೂನ್ 8ನೇ ತಾರೀಕಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ದೇಶದ ಇತಿಹಾಸದಲ್ಲಿ ಮತ್ತೊಂದು ಚಾಪ್ಟರ್ ಸೇರಿಕೊಳ್ಳುತ್ತಾ ಇದೆ, ಪುಟ ಸೇರಿಕೊಳ್ಳುತ್ತಾ ಇದೆ. ಅದು ಮೂರನೆಯ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ನರೇಂದ್ರ ಮೋದಿ ಅವರು. ನೆಹರು ಅವರು 16 ವರ್ಷ ಪ್ರಧಾನಿಯಾಗಿದ್ದು, ಅದಾದ ನಂತರ ಇಂದಿರಾ ಗಾಂಧಿ ಅವರು 15 ವರ್ಷ ಪ್ರಧಾನಿಯಾಗಿರೋದು. ಅದಾದ ನಂತರ ಈಗ ನರೇಂದ್ರ ಮೋದಿ ಅವರು ಈ ಅವಧಿಯನ್ನ ಮುಕ್ತಾಯಗೊಳಿಸಿದ್ರೆ ಅವರೇ ಇರ್ತಾರೆ. ಅದಾದ ನಂತರ ಮನಮೋಹನ್ ಸಿಂಗ್ ಅವರಿದ್ದಾರೆ, 10 ವರ್ಷ ಅವರ ಅವಧಿಯನ್ನ ಪೂರೈಕೆಯನ್ನ ಮಾಡಿರೋದು. ಸೊ 3.0 ಆರಂಭವಾಗ್ತಾ ಇದೆ. ಮೂರನೇ ಅವಧಿಯ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿ ಆರಂಭವಾಗ್ತಾ ಇದೆ. ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿ ಆರಂಭವಾಗ್ತಾ ಇರೋದು ಈಗ 8ನೇ ತಾರೀಕಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ತುಂಬಾ ನಿನ್ನೆಯಿಂದಲೂ ಕೂಡ ಕುತೂಹಲವನ್ನ ಉಂಟು ಮಾಡಿದ್ದು ನಿತೀಶ್ ಅವರು ಏನ್ ಮಾಡ್ತಾರೆ, ಚಂದ್ರಬಾಬು ನಾಯ್ಡು ಅವರು ಏನ್ ಮಾಡ್ತಾರೆ ಅನ್ನುವಂಥ ಬಹಳ ಕುತೂಹಲ ಇತ್ತು. INDIA ಕೂಟ ಅವರನ್ನ ಈ ತರ ನಂಬರ್ಸ್ಗಳು ಬರ್ತಾ ಇದ್ದಂಗೆನೆ ದಿಢೀರ್ ಅಂತ ಅವರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಆಗುವಂತ ಕೆಲಸಕ್ಕೆ ಮುಂದಾದ್ರು. ಅದಾದ ನಂತರ ನಿತೀಶ್ ಅವರನ್ನ ಕೂಡ ಸಂಪರ್ಕಿಸುವಂತ ಕೆಲಸವನ್ನ ಮಾಡಿದ್ರು. ಚಂದ್ರಬಾಬು ನಾಯ್ಡು ಅವರು ನೇರವಾಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ಕೊಟ್ಬಿಟ್ರು, ಇಲ್ಲ ನಾನು NDA ಜೊತೆಗೇನೆ ಇರ್ತೀನಿ, ನನ್ನ ಬೆಂಬಲ ಅವರ ಜೊತೆಗೆ ಅನ್ನುವಂಥದ್ದನ್ನ. ಆದರೆ ನಿತೀಶ್ ಅವರದಿನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಬಟ್ ದೆಹಲಿಗಂತೂ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. NDA ಸಭೆ ಕೂಡ ಇವತ್ತಿದೆ. ಅದರ ಜೊತೆಯಲ್ಲಿ ರಾಜ್ಯದಲ್ಲೂ ಕೂಡ ಮೈತ್ರಿ ಆಗಿರುವಂತ JDSನ ನಾಯಕರು ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ, ಕುಮಾರಸ್ವಾಮಿ ಅವರು. ಕಾರಣ ಇವತ್ತು ಸಭೆ ಇದೆ, NDA ಮೈತ್ರಿಕೂಟದ ಸಭೆ ಇದೆ. ಅಲ್ಲಿ ಪ್ರಮುಖವಾದಂತ ನಿರ್ಣಯವನ್ನ ಕೈಗೊಳ್ಳುತ್ತಾರೆ. ಜೊತೆಗೆ ಪತ್ರವನ್ನ ಕೂಡ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ. ನಮ್ಮ ಬೆಂಬಲ NDAಗೆ ಇದೆ ಅನ್ನುವಂಥ ಪತ್ರವನ್ನ ಕೊಡಬೇಕಾಗತ್ತೆ. ಹಾಗಾಗಿ ಆ ಹಕ್ಕು ಪ್ರತಿಪಾದನೆಯನ್ನ ಮಾಡುತ್ತೆ ಕೆಲವೇ ಕ್ಷಣಗಳಲ್ಲಿ ಸರ್ಕಾರ. ಇವತ್ತು ಸಂಜೆ ರಾಷ್ಟ್ರಪತಿಗಳಿಗೆ NDA ಮೈತ್ರಿಕೂಟ ಬೆಂಬಲ ಪತ್ರವನ್ನು ನೀಡುವಂತಹ ಸಾಧ್ಯತೆ ಇದೆ. ನೇರವಾದಂಥ ಇನ್ನೂ ಕೂಡ ಬೆಳವಣಿಗೆಗಳು NDA ಸಭೆಯ ನಂತರ ಎಲ್ಲವೂ ಕೂಡ ಅಧಿಕೃತವಾಗಿ ಆಚೆ ಬರುತ್ತೆ. ಈಗ ಸದ್ಯಕ್ಕೆ ಬರ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಜೂನ್ 8ರ ಶನಿವಾರ ಸಂಜೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. 17ನೆಯ ಲೋಕಸಭೆ ವಿಸರ್ಜನೆ ಆಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕೊನೆಯ ಸಂಪುಟ ಸಭೆಯನ್ನ ಮಾಡಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಲೋಕಸಭೆಯ ವಿಸರ್ಜನೆಯ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಫಾರ್ಮ್ಯಾಲಿಟೀಸ್ ಇವೆಲ್ಲವೂ ಕೂಡ. ಮೋದಿಗೆ ಅಭಿನಂದನೆಯನ್ನ ಸಂಪುಟ ಸಹೋದ್ಯೋಗಿಗಳು ಸಲ್ಲಿಸಿದ್ದಾರೆ. ಸೊ ಈ ಫಾರ್ಮ್ಯಾಲಿಟೀಸ್ಗಳನ್ನ ಅದೊಂದು ಪದ್ಧತಿಯಾಗಿ ಬಂದಿದೆ, ಆ ಪದ್ಧತಿಯನ್ನ ಪೂರ್ಣಗೊಳಿಸಬೇಕು. ಹಾಗಾಗಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕೊನೆಯ ಸಂಪುಟ ಸಭೆಯನ್ನ ಮಾಡಿದ್ದಾರೆ, ವಿಸರ್ಜನೆಯನ್ನ ಮಾಡಿದ್ದಾರೆ. ಮತ್ತೆ ಅದಾದ ನಂತರ ಹಕ್ಕು ಮಂಡನೆಯನ್ನ ಮಾಡ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಬಹುಮತ ಯಾರ ಕಡೆಗಿರುತ್ತೋ ಅವರಿಗೆ ಅವಕಾಶವನ್ನ ಮಾಡಿಕೊಡುತ್ತಾರೆ. ರಾಜ್ಯದಲ್ಲಾದ್ರೆ ರಾಜ್ಯಪಾಲರು ಈ ಅವಕಾಶವನ್ನ ಮಾಡಿಕೊಡುತ್ತಾರೆ. ಅವ್ರು ಹೇಳುತ್ತಾರೆ ಹೆಚ್ಚಿನ ಬಹುಮತ ಯಾರಿಗೆ ಬಂದಿರುತ್ತೋ ಅವರಿಗೆ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶವನ್ನ ಕೊಡ್ತಾರೆ, ಮೊದಲನೇ ಅವಕಾಶವನ್ನ. ಅವ್ರ ಹತ್ರ ಆಗದೆ ಇದ್ರೆ 2ನೇ ಅವಕಾಶವನ್ನ ಇನ್ಯಾರು ಹೆಚ್ಚಿನ ರೀತಿಯಾದಂಥ ಸಂಖ್ಯೆಯಲ್ಲಿ ಮತಗಳನ್ನು ಪಡ್ಕೊಂಡಿರ್ತಾರೋ ಆ ಮೈತ್ರಿಕೂಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ, ಅಥವಾ ಪಕ್ಷಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಇಲ್ಲೀಗ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿರುವಂಥ ಬಿಜೆಪಿ ಏಕಪಕ್ಷವಾಗಿ ಇಡೀ ದೇಶದಲ್ಲಿ 240 ಸೀಟ್ಗಳನ್ನು ಅವರು ಏಕಪಕ್ಷೀಯವಾಗಿ ನಂಬರ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಬಿಜೆಪಿ ಒಂದೇ 240 ಸೀಟ್ಗಳನ್ನು ಪಡೆದುಕೊಂಡಿರೋದು. 239, 240 ಇದೆ. ಅದರ ನಂತರ ಬರುವಂಥದ್ದೇ ಕಾಂಗ್ರೆಸ್ 100
ಸೀಟ್ಗಳನ್ನು ಪಡೆದುಕೊಂಡಿದೆ. ಹಾಗಾಗಿ ಎರಡನೇ ಅವಕಾಶವನ್ನು ಕಾಂಗ್ರೆಸ್ಗೆ ಕೊಡ್ತಾರೆ. ಬಿಜೆಪಿಗೆ ಆಗದೆ ಇದ್ರೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ, ದೆಹಲಿಯಿಂದ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಇವತ್ತು ಏನೆಲ್ಲ ಬೆಳವಣಿಗೆಗಳಿದೆ, ಇವತ್ತು ಇಡೀ ದಿನ ನಿಮ್ಮನ್ನ ನಾವು ಬಿಡೋದಿಲ್ಲ, ಪ್ರತಿ ಕ್ಷಣವೂ ಕೂಡ ಹಲವು ರೀತಿಯಾದಂಥ ಅಪ್ಡೇಟ್ಸ್ಗಳು ಬಂದೇ ಬರುತ್ತೆ. ಏನೆಲ್ಲ ಆಗ್ತಾ ಇದೆ ದೆಹಲಿಯಲ್ಲಿ, ಯಾವ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆ ಶಬೀರ್? ಅರುಣ್, ಇವತ್ತು ಸಂಜೆ 4 ಗಂಟೆಗೆ NDA ಮತ್ತೆ 6 ಗಂಟೆದು ಇಂಡಿಯಾ ಒಕ್ಕೂಟದ ಸಭೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳ ನಾಯಕರು ಈಗ ದೆಹಲಿಗೆ ಬರ್ತಾ ಇರುವಂತದ್ದು. ಈಗಷ್ಟೇ ತೇಜಸ್ವಿ ಯಾದವ್, ಕರ್ನಾಟಕ ಮಾಜಿ CM HD ಕುಮಾರಸ್ವಾಮಿ ಅವರು ಈಗ ಒಬ್ಬೊಬ್ಬರೇ ಎಲ್ಲರೂ ಕೂಡ ದೆಹಲಿ ಬಂದು ತಲುಪ್ತಾ ಇರುವಂತದ್ದು. ಎಲ್ಲರೂ ಕೂಡ ಸಂಜೆ ನಡೆಯುವಂತ ಸಭೆಗಳಲ್ಲಿ ಭಾಗಿಯಾಗ್ತಾರೆ. ಒಂದು ಕಡೆ NDA ಒಕ್ಕೂಟದ ನಾಯಕರು, ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟದ ನಾಯಕರು ಮುಂದಿನ ರಾಜಕೀಯ ಸನ್ನಿವೇಶಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡಲಿದ್ದಾರೆ. ಮುಖ್ಯವಾಗಿ NDA ವಿಚಾರಕ್ಕೆ ಬರೋದಾದ್ರೆ NDA ಈಗಾಗಲೇ ಸರ್ಕಾರ ರಚನೆ ಮಾಡುವಂತದ್ದು ಕೂಡ ನಿಶ್ಚಿತ ಆಗಿರುವಂತದ್ದು. ಚಂದ್ರಬಾಬು ನಾಯ್ಡು ಆಗಿರ್ಬೋದು ಮತ್ತೆ ನಿತೀಶ್ ಕುಮಾರ್ ಅವರು ಕೂಡ ಈಗ NDA ಒಕ್ಕೂಟ ತೊರೆಯೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸರ್ಕಾರ ರಚನೆ ಬಹುತೇಕ ಖಚಿತ ಆಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ತಯಾರಿಗಳು ಹೇಗಿರಬೇಕು ಮತ್ತೆ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮಗಳು ಹೇಗಿರಬೇಕು, ಅವತ್ತೇ ಸಚಿವ ಸಂಪುಟದ ಪ್ರಮಾಣ ವಚನ ಕಾರ್ಯಕ್ರಮ ನಡಿಬೇಕಾ ಅಥವಾ ಅದಕ್ಕೆ ಮತ್ತೊಂದು ದಿನವನ್ನ ನಿಗದಿ ಮಾಡಬೇಕಾ, ಮತ್ತೆ ಯಾವತ್ತು ಯಾವ ಸಂದರ್ಭಕ್ಕೆ ಯಾವ ವೇಳೆಗೆ ಇವೆಲ್ಲ ನಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದಲ್ಲಿ ಚರ್ಚೆ ಆದ್ರೆ, ಮತ್ತೊಂದು ಕಡೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರಮುಖ ಪೋರ್ಟ್ಫೋಲಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತುಕತೆ ನಡೆಯುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಈಗಾಗಲೇ TDP ನಮಗೆ ಸ್ಪೀಕರ್ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಮ್ಯಾಂಡ್ ಇಟ್ಟಿರುವಂತದ್ದು. ಇದೇ ರೀತಿಯಾದಂತಹ ಡಿಮ್ಯಾಂಡ್ ಗಳನ್ನ ಬೇರೆ ಬೇರೆ ಪಕ್ಷಗಳು ಕೂಡ ಇಡುವಂತ ಸಾಧ್ಯತೆಗಳಿದಾವೆ. ಈಗಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅವರು ಯಾವುದೇ ನಿರೀಕ್ಷೆಗಳಿಲ್ಲದೆ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಹೇಳಿರುವಂತದ್ದು. ಆದಾಗ್ಯೂ ಕೂಡ JDSಗೆ ಕ್ಯಾಬಿನೆಟ್ ನಲ್ಲಿ ಒಂದು ಸ್ಥಾನ ಸಿಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇದು ಒಂದು ಕಡೆ ಆದ್ರೆ, ಇನ್ನು ಇಂಡಿಯಾ ಒಕ್ಕೂಟದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಅಧಿಕಾರವನ್ನ ಅಥವಾ ಸರ್ಕಾರ ರಚನೆ ಮಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನಗಳು ಮಾಡಬೇಕಾ ಅಥವಾ ವಿರೋಧ ಪಕ್ಷವಾಗಿ ನಾವು ಕೂರ್ಬೇಕಾ ಅನ್ನುವಂಥದ್ದನ್ನ ಮೊದಲಿಗೆ ನಿರ್ಧಾರ ಮಾಡ್ತಾರೆ. ಮತ್ತೆ ಯಾವ್ಯಾವ ಪಕ್ಷಗಳು ಏನೇನು ಸಲಹೆಗಳು ಸೂಚನೆಗಳು ಕೊಡ್ತವೆ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾರೆ. ಒಂದ್ ವೇಳೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಏನಾದ್ರೂ ಸಾಧ್ಯತೆಗಳಿದಾವ ಅನ್ನುವಂಥದ್ದನ್ನ ಕೂಡ ಪರಿಶೀಲಿಸುವಂತ ಸಾಧ್ಯತೆಗಳಿದಾವೆ. ಈ ಎರಡೂ ಸಭೆಗಳು ನಡೆದ ಬಳಿಕ ಕೇಂದ್ರ ರಾಷ್ಟ್ರ ರಾಜಕಾರಣದಲ್ಲಿ ಮುಂದೆ ನಡೆಯಬಹುದಾದಂತಹ ರಾಜಕೀಯ ಏನು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈಗ ಏನಿದ್ರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅತ್ಯಂತ ಮಹತ್ವವನ್ನ ಪಡೆದುಕೊಳ್ತಾ ಇದೆ.